ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಸುದ್ದಿ ಶಹಾಪುರ. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಹಾಗೂ ಕಲ್ಲು ಓಡೆಯುವ ಕ್ವಾರಿ ಕಾರ್ಮಿಕರ ಸಂಘ ಎಐಟಿಯುಸಿ ಸಂಯೋಜನೆಯಲ್ಲಿರುವ ಶಹಾಪುರ ತಾಲೂಕು ಸಮಿತಿಯ ವತಿಯಿಂದ ಇಂದು 140ನೇ ವಿಶ್ವ ಕಾರ್ಮಿಕ ದಿನವನ್ನು ಭವ್ಯ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಧ್ವಜಾರೋಹಣವನ್ನು ಕಾಮ್ರೇಡ್ ಭೀಮರಾಯ ಕದ್ರಾಪುರ ಮತ್ತು ಕಾಮ್ರೇಡ್ ದೇವೇಂದ್ರಪ್ಪ ಪಟ್ಟಾರ್ ನೆರವೇರಿಸಿದರು. ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಅನಂತರ ನಡೆದ ಸಭೆಯಲ್ಲಿ ಎಐಟಿಯುಸಿ ಜಿಲ್ಲಾ ಅಧ್ಯಕ್ಷರಾದ ಕಾಮ್ರೇಡ್ ದೇವೇಂದ್ರಪ್ಪ ಪಟ್ಟಾರ್ ಮಾತನಾಡಿ ಕಾರ್ಮಿಕರ ಹಕ್ಕುಗಳು, ಕಲ್ಯಾಣ ಯೋಜನೆಗಳು ಮತ್ತು ಸಂಘಟನೆಯ ಬಲವರ್ಧನೆ ಬಗ್ಗೆ ವಿವರಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ತಿಮ್ಮಯ್ಯ ತಲವಾರ್ ಹಾಗೂ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಚಾಂದ್ ಪಾಷಾ ಗೋಗಿ ಕೂಡ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಭೆಗೆ ಆಗಮಿಸಿದ ಗಣ್ಯರ ಸಮ್ಮುಖದಲ್ಲಿ ಜಿಲ್ಲಾ, ತಾಲೂಕಾ ಹಾಗೂ ನಗರ ಘಟಕದ ಪದಾಧಿಕಾರಿಗಳು ಮತ್ತು ಗ್ರಾಮ ಘಟಕದ ಪದಾಧಿಕಾರಿಗಳಿಗೆ ನೆನಪಿನ ಕಾಣಿಕೆಗಳನ್ನು ವಿತರಿಸಲಾಯಿತು. ಕ್ರಮದಲ್ಲಿ ಸುರಪುರ ತಾಲೂಕು ಅಧ್ಯಕ್ಷರಾದ ಕಾಮ್ರೇಡ್ ದೇವೇಂದ್ರಪ್ಪ ನಗರಗುಂಡ, ತಾಲೂಕಾ ಗೌರವಾಧ್ಯಕ್ಷರಾದ ಕಾಮ್ರೇಡ್ ತಿಮ್ಮಣ್ಣ ದೊರೆ, ಚಂದ್ರಪ್ಪ ಕಟ್ಟಿಮನಿ, ಅಮಲಯ್ಯ ಅರಳಹಳ್ಳಿ, ರಾಮು ರಾಥೋಡ್, ಬಾಬು ರಾಥೋಡ್, ನಿಂಗಣ್ಣ ವಂದಾಳ್, ಉಸ್ಮಾನ್ ಅಲಿ, ಬಾಬಾ ಹುಸೇನ್ ಪಟೇಲ್, ಪರಶುರಾಮ್ ಪೂಜಾರ ಜಾರಿ, ಪರಶುರಾಮ್ ಹೊಸಮನಿ, ಮಲ್ಲಿಕಾರ್ಜುನ ದಂಡಗೋಳ, ರಾಮಣ್ಣ ಯಕ್ಷಿಂತಿ, ರಾಮಣ್ಣ ಚಾಮನಾಳ, ರವಿ ನಿಂಗಣ್ಣ ಗುಡಿಮನಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಲವತ್ತನೇ ವಿಶ್ವ ಕಾರ್ಮಿಕ ದಿನಾಚರಣೆಯ ನಮ್ಮ ಎಲ್ಲ ಕಾರ್ಮಿಕ ಬಾಂಧವರಿಗೆ ಶುಭಾಶಯಗಳನ್ನು ಕೋರುತ್ತಾ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿಕ್ಕೆ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಈಗ 1884ರಲ್ಲಿ ನಡೆದಿರ್ತಕ್ಕಂತಹ ಚಿಕಾಗೋದಲ್ಲಿ ಸುಮಾರು 5 ಲಕ್ಷ ಕಾರ್ಮಿಕರು 8 ಗಂಟೆ ಕೆಲಸ, 8 ಗಂಟೆ ನಿದ್ರೆ, 8 ಗಂಟೆ ವಿಶ್ರಾಂತಿ ಅನ್ನುವಂಥ ರೀತಿಯಲ್ಲಿ ಸಮಾಜಧೀರ ಹೋರಾಟವನ್ನು ಮಾಡಿ ಅಂದು ಮಡಿದಿರ್ತಕ್ಕಂತಹ ಕಾರ್ಮಿಕರು ಮತ್ತು ಕೆಲವು ಜನರಿಗೆ ನೇಣುಗಂಬ ಏರಿಸಿರ್ತಕ್ಕಂಥದ್ದು, ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಒಂದು ಐತಿಹಾಸಿಕವಾದಂಥ ನಲಿಗಳಿರ್ತಕ್ಕಂಥ ಒಂದು ಘಟನೆಯನ್ನು ನಾವು ಇವತ್ತು ಸ್ಮರಣೆ ಮಾಡ್ತಾಯಿದ್ದೀವಿ, ಆಚರಣೆ ಮಾಡ್ತಾಯಿದ್ದೀವಿ, ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಕಾರಣ ಏನಂತ ಹೇಳಿದರೆ, ಅವತ್ತು ದುಡಿತಕ್ಕಂಥ ವರ್ಗಕ್ಕೆ, ದುಡಿತಕ್ಕಂಥ ಜನರಿಗೆ ಯಾವುದೇ ಮಿತಿ ಇರಲಿಲ್ಲ. ದುಡಿತಕ್ಕಂಥದಕ್ಕೆ ಆಳುವ ವರ್ಗ 8 ಗಂಟೆ ಬದಲಾಗಿ 24 ಗಂಟೆವರೆಗೂ ಕೆಲಸ ಮಾಡ್ತಕ್ಕಂಥದ್ದು, 12 ಗಂಟೆ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಡೀ ವಿಶ್ವದಲ್ಲಿ ಆಗ ಇತ್ತು. ಮತ್ತು ಮನುಷ್ಯರನ್ನು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇತ್ತು. ಗಂಡನ ಒಂದು ಕಡೆ, ಹೆಂಡತಿನ ಒಂದು ಕಡೆ ಮಾರಾಟ ಮಾಡ್ತಕ್ಕಂಥ ಒಂದು ಅಮಾನವೀಯವಾದಂಥ ಒಂದು ವ್ಯವಸ್ಥೆ ಆ ಒಂದು ಕಾಲಘಟ್ಟದಲ್ಲಿ ಇರೋದರಿಂದ ಅವತ್ತು ಸುಮಾರು 5 ಲಕ್ಷ ಜನ ಈ ಒಂದು ವ್ಯವಸ್ಥೆಯ ವಿರುದ್ಧ, ಅವತ್ತಿನ ಆಳುವ ವರ್ಗದ ವಿರುದ್ಧ ಒಂದು ಸಮಾಜದ ಹೋರಾಟವನ್ನು ಚಿಕಾಗೋ ಮಹಾನಗರದಲ್ಲಿ ಸುಮಾರು 5 ಲಕ್ಷ ಜನ ಕಾರ್ಮಿಕರು ಒಟ್ಟಾರೆ ಆಗಿ ಧಿಕ್ಕಾರದ ಕೂಗುಗಳನ್ನು ಕೂಗಿ ಆಳುವ ವರ್ಗದ ವಿರುದ್ಧ ಸಿಡಿದೆದ್ದು ಒಂದು ಸಮಾಜದ ಹೋರಾಟವನ್ನು ಮಾಡಿರ್ತಕ್ಕಂಥ ಒಂದು ಹೋರಾಟದ ದಿನ ಏನಿದೆ ಅದು ಕಾರ್ಮಿಕ ದಿನಾಚರಣೆ. ಅದೇ ಒಂದು ಕಾರ್ಮಿಕ ಸ್ಮರಣೆ ದಿನಾಚರಣೆ, ಅದೇ ಒಂದು ತ್ಯಾಗ ಬಲಿದಾನಗಳಿಂದ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು. ಅದು ಭಿಕ್ಷೆಯಲ್ಲ, ನಾವು ಏನಪ್ಪ ಹೋರಾಟದಿಂದ ಪಡೆದುಕೊಂಡಿರ್ತಕ್ಕಂಥ ಹಕ್ಕದು. ಈ ಕಾರಣಕ್ಕಾಗಿ ಇವತ್ತು ನಾವು ಮೇ 1 ಕಾರ್ಮಿಕ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ನೀವು ಎಲ್ಲಾದರೂ ಕೆಲಸಕ್ಕೆ ಹೋಗ್ತಾಯಿದ್ದೀರಿ, ಕೆಲಸ ಮಾಡ್ತಾಯಿದ್ದೀರಿ ಅಂತ ಹೇಳಿದರೆ ನಿಮಗೆ ಇವತ್ತು 8 ಗಂಟೆ ಕೆಲಸ, 8 ಗಂಟೆ ಕೆಲಸ ಅಂದರೆ 8 ಗಂಟೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಹಕ್ಕು ಯಾರು ಕೊಟ್ಟಿದ್ದು? ಹಕ್ಕನ್ನು ನಾವು ಕೊಟ್ಟಿದ್ದಲ್ಲ, ನಾವು ತೊಗೊಂಡ್ಕೊಂಡು ಬಂದಿದ್ದಲ್ಲ. ನಮ್ಮ ಹಿರಿಯರು, ನಮ್ಮ ಕಾರ್ಮಿಕರು, ಕಾರ್ಮಿಕ ಬಾಂಧವರು, ನಮ್ಮ ಹಿರಿಯ ಮುಖಂಡರು ಈ ಒಂದು ಹಕ್ಕನ್ನು ನಮಗೆ ತಂದು ಕೊಟ್ಟಿರ್ತಕ್ಕಂಥ ಹೋರಾಟದ ಮುಖಾಂತರ ಇವತ್ತು ಏನಾಗ್ತಾ ಇದೆ, ನಮ್ಮ ಆಳುವ ವರ್ಗಗಳು ಇವತ್ತು ಏನು ಮಾಡ್ತಾ ಇದ್ದೇವೆ? ಇವತ್ತು ಮೋದಿ ಸರ್ಕಾರ ಆಗಿರ್ಬೋದು, ಮೊನ್ನೆ ಸಿದ್ದರಾಮಯ್ಯವರ ಸರ್ಕಾರನೇ ಆಗಿರ್ಬೋದು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ
ಇವತ್ತು ದೇಶದ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ನೀವು 8 ಗಂಟೆಗಿಂತ ಹೆಚ್ಚು ಕೆಲಸ ಮಾಡಬೇಕು. 8 ಗಂಟೆಗಿಂತ ಹೆಚ್ಚು ಕೆಲಸ ಮಾಡಿ ದೇಶದ ಅಭಿವೃದ್ಧಿ ಮಾಡಬೇಕು. ಅದಕ್ಕಾಗಿ 8 ಗಂಟೆಗಿಂತ ಹೆಚ್ಚಾಗಿ 10 ಗಂಟೆ ಅಥವಾ 12 ಗಂಟೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಫರ್ಮಾನನ್ನು ಹೊರಡಿಸೋರಿದ್ದಾರೆ ಇವತ್ತು. ಅದು ಕಾರ್ಮಿಕ ವಿರೋಧದ ನಡುವೆ ಇವತ್ತು ಆ ಒಂದು ಆದೇಶ, ಅವರ ಒಂದು ಅಭಿಪ್ರಾಯ, ಅವರ ಒಂದು ಕಾರ್ಮಿಕ ದಬ್ಬಾಳಿಕೆಯ ಏನು ಆದೇಶ ಇದೆ ಅದು ಹಿಮ್ಮೆಟ್ಟಲಿಕ್ಕೆ ಸಾಧ್ಯ ಆಗಿದೆ. ಅದು ಇವತ್ತು ಏನಪ್ಪ ಅಂದರೆ ನಮ್ಮ ವಿರುದ್ಧ ಅದು ಕುಂತಿದೆ. ಇವತ್ತು ಯಾವತ್ತದು ಹೊರಗಡೆ ಬರ್ತದೆ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಕಾರ್ಮಿಕರಿಗೆ ವಿಶ್ರಾಂತಿ ಯಾವಾಗ ಪಡಿಬೇಕು, ನಿದ್ರೆ ಯಾವಾಗ ಮಾಡಬೇಕು, ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಯಾಕೆ ಹೋಗಬೇಕು, ಯಾವಾಗ ಮಾಡಬೇಕು, ಅದು ಒಳವರ್ಗಕ್ಕಿಲ್ಲ. ಅದು ಇನ್ಫೋಸಿಸ್ ನಾರಾಯಣಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ, ದೇಶದ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾರೆ ನೀವು 8 ಗಂಟೆಗಿಂತ ಹೆಚ್ಚು ಕೆಲಸ ಮಾಡಬೇಕಂತ. ಯಾರಿಗೆ ಹೇಳ್ತಾ ಇದ್ದಾರೆ ಈ ಮಾತನ್ನು? ತಾವು ಪೂರ್ವಜರು ಕೊಟ್ಟಿರ್ತಕ್ಕಂಥ ಹೋರಾಟ, ಪೂರ್ವಜರು ಕೊಟ್ಟಿರ್ತಕ್ಕಂಥ ಈ ಒಂದು ಸವಲತ್ತನ್ನು ನೀವು ಕಿತ್ತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಿ. ಮತ್ತು ಕಾನೂನುಗಳನ್ನು, ಕಾರ್ಮಿಕರ ಪರ ಇರ್ತಕ್ಕಂಥ ಕಾನೂನುಗಳನ್ನು ತಿದ್ದುಪಡಿ ಮಾಡೋದ್ರ ಮುಖಾಂತರ ನಮಗೆ ಕೆಲಸದ ಹಕ್ಕನ್ನು ನಿರಾಕರಣೆ ಮಾಡ್ತಾಯಿದ್ದೀರಿ. ಕನಿಷ್ಠ ವೇತನವನ್ನು ಕೂಡ ನಿರಾಕರಣೆ ಮಾಡ್ತಾಯಿದ್ದೀರಿ. ಇವತ್ತಿನ ಬೆಲೆ ಸೂಚ್ಯಂಕ ಆಧಾರದಲ್ಲಿ ನಮಗೆ ಏನಪ್ಪ ಅಂದರೆ 25,000ಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ಈ ಒಂದು ಕನಿಷ್ಠ ವೇತನವನ್ನು ಕೊಡಬೇಕಂತಕ್ಕಂಥ ಸುಮಾರು 6 ಜಂಟಿ ಹೋರಾಟಗಳನ್ನು JCTU ಜಾಯಿಂಟ್ ಏನಪ್ಪ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಹೋರಾಟಗಳು ಇವತ್ತಿನವರೆಗೂ ಯಾವುದೇ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಕೇಂದ್ರದಿಂದ ಸಾಧ್ಯ ಆಗಿಲ್ಲ ಅಂತ ಹೇಳಿದರೆ, ಇವತ್ತು ಇಡೀ ಕಾರ್ಮಿಕ ವರ್ಗ ಯಾವ ರೀತಿ ಏನಪ್ಪ ಅಂದರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಈ ಭಾರತದಲ್ಲಿ ಅಂತಕ್ಕಂಥದ್ದು ತಾವು ಅರ್ಥ ಮಾಡಿಕೋಬೇಕು. ಇಂಥ ಒಂದು ಕಠಿಣ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೇವೆ, ನೀವು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ, ಕಾರ್ಮಿಕರಿಗೆ ಪರವಾಗಿರ್ತಕ್ಕಂಥ ಕಾನೂನುಗಳನ್ನು ತಿದ್ದುಪಡಿ ಮಾಡಿ, ಮಾಲೀಕರ ಪರವಾಗಿರ್ತಕ್ಕಂಥ ಕಾನೂನುಗಳನ್ನು ಜಾರಿಗೆ ತರೋದ್ರ ಮುಖಾಂತರ ಕಾರ್ಮಿಕರಲ್ಲಿ ಎಷ್ಟಾದರೂ ದಬ್ಬಾಳಿಕೆ ಮಾಡಿ ನೀವು ಅಂತಕ್ಕಂಥ ಒಂದು ಅನುಮತಿಯನ್ನು ನೀವು ಆಳುವವರಿಗೆ ಕೊಟ್ಟಿದ್ದೀರಿ, ಮಾಲೀಕರಿಗೆ ಕೊಟ್ಟಿದ್ದೀರಿ ಅಂತಕ್ಕಂಥ ಒಂದು ಧಿಕ್ಕಾರದ ಕೂಗನ್ನು ನಾವು ಇವತ್ತು ಕೂಗಲಿಕ್ಕೆ ಇಚ್ಛೆಪಡ್ತೇವೆ. ಯಾಕಂತ ಕೇಳಿದರೆ ಅವತ್ತು ಸುಮಾರು 10 ಕಾರ್ಮಿಕರಿದ್ದರೆ ಅದೊಂದು ಸಂಸ್ಥೆಯಿಂದ ಆಗ್ತಾಯಿತ್ತು. 10 ಕಾರ್ಮಿಕರಿದ್ದರೆ ಅವತ್ತು ನಾವು ಸಂಘ ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಇತ್ತು. ಆದರೆ ಇವತ್ತು 40 ಜನ ಇದ್ದರೆ ಸಂಘ ಕಟ್ಟಿಗೆಬೇಕು ಇಲ್ಲ ಅಂತಕ್ಕಂಥದ್ದು ನಾವು ಮಾಡ್ತಾಯಿದ್ದಾರೆ. ಇವತ್ತು ಸಂಘ ಕಟ್ಟಿಕೊಳ್ಳಲಿಕ್ಕೆ ಅನೇಕ ಷರತ್ತುಗಳನ್ನು ತರ್ತಾ ಇದ್ದಾರೆ, ಅನೇಕ ಕಾನೂನುಗಳನ್ನು ಅಡೆತಡೆಗಳನ್ನು ತರ್ತಾ ಇದ್ದಾರೆ. ನಮಗೆ ಏನಾದರೂ ಕಟ್ಟಲಿಕ್ಕೆ ಏನು ಸಂಘಟನೆ ಕಟ್ಟಲಿಕ್ಕೆ ಆಗಿರ್ಬೋದು, ಅಥವಾ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಬೇಕಾದಂಥ ಹೋರಾಟಗಳನ್ನಾಗಲಿ ಮಾಡ್ತಕ್ಕಂಥದ್ದು ಕೂಡ ಈಗ ಏನಪ್ಪ ಅನೇಕ ಕಾನೂನುಗಳನ್ನ ಇವತ್ತು ಅಡೆತಡೆಗಳನ್ನು ಹೊಡ್ತಾ ಇದ್ದಾರೆ ಇವತ್ತು ಆಳುವ ವರ್ಗ. ಇನ್ನು ಮುಖ್ಯವಾಗಿ ಏನಂತ ಹೇಳಿದರೆ ಎಸೆನ್ಷಿಯಲ್ ಆ್ಯಕ್ಟ್ ಅಂತ ತಂದಿದ್ದಾರೆ, ಅಗತ್ಯ ಸೇವಾ ಕಾಯ್ದೆ. ಅಗತ್ಯ ಸೇವಾ ಕಾಯ್ದೆ ಅಂತ ಹೇಳಿದರೆ ಯಾರ್ಯಾರು ಅಗತ್ಯ ಸೇವಾ ಕಾಯ್ದೆಯಲ್ಲಿ ಪೊಲೀಸು, ಏನಪ್ಪ ಆರೋಗ್ಯ ಇಲಾಖೆ, ಒಳಚರಂಡಿ, ಏನಪ್ಪ ಹಾಲು ಒಕ್ಕೂಟ, ಏನಪ್ಪ ಅಗ್ನಿಶಾಮಕ, ಮತ್ತು ರಸ್ತೆ ಸಾರಿಗೆ ಸಂಸ್ಥೆ, ಮತ್ತು ಕಟ್ಟಡ ಕಾರ್ಯ ಎಲ್ಲರೂ ಕೂಡ ಏನಂದರೆ ಏನಂತ ಹೇಳಿದ್ರೆ ನಿಮಗೆ ಬೇಜಾರಾಗಿದೆ ಅಥವಾ 8 ಗಂಟೆ ಕೆಲಸ ಮಾಡಿ ನಾವು ಬಿಟ್ಟಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಮಾಲೀಕರಿಗೆ ಕೇಳ್ತಾ ಇಲ್ಲ. ಇವತ್ತು ನಮ್ಮ ಮನೆ ಬೆಂಕಿ ಎತ್ತಿದೆ ಅಂತ ಹೇಳಿದ್ರೆ 12 ಗಂಟೆ ಅವ್ನು ಬಂದು ಹಾರಿಸ್ಬೇಕು, ಅದು ಎಸೆನ್ಷಿಯಲ್ ಆ್ಯಕ್ಟ್. ಇವತ್ತು ನಮ್ಮ ಮನೆ ರೋಗ ರುಜಿನ ಬಂದರೆ ಡಾಕ್ಟರ್ 12 ಗಂಟೆಗೆ ಬಂದು ನಮ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕು, ಅದು ಎಸೆನ್ಷಿಯಲ್ ಆ್ಯಕ್ಟ್. ಈಗ ಇದರಲ್ಲಿ ಯಾರು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಒಂದು 50 ಜನ ಬಸ್ಸಿಲ್ಲ ಕೊಡ್ತಾರೆ, ಊರಿಗೆ ಹೋಗ್ಬೇಕಾಗಿದೆ ಅಂತ ಹೇಳಿದ್ರೆ ಅವರು ಎಸೆನ್ಷಿಯಲ್ ಆ್ಯಕ್ಟ್, ಅವರು ಕೂಡ ಎಸೆನ್ಷಿಯಲ್ ಆ್ಯಕ್ಟೇ. ಅವನು ಡ್ರೈವರ್ ಕಂಡಕ್ಟರ್ಗೆ ಅವ್ರು ಬಿಟ್ಟು ಬರಬೇಕು, ಎಸೆನ್ಷಿಯಲ್ ಆ್ಯಕ್ಟ್. ಈ ರೀತಿಯ ಅಗತ್ಯ ಸೇವಾ ಕಾಯ್ದೆಗಳನ್ನು ಅವರ ಒಂದು ಇದನ್ನು ಪಾಳೆಗಾರಿಕೆಯನ್ನು ಮಾಡಲಾರ್ದೆ, ಪಾಳೆ ಸಿಸ್ಟಮ್ನ ಮಾಡಲಾರ್ದೇ ಅವರ ಮೇಲೆ ಅಗತ್ಯ ಸೇವಾ ಕಾಯ್ದೆಯನ್ನು ಹಾಕ್ತಕ್ಕಂಥದ್ದು ಎಸೆನ್ಷಿಯಲ್ ಆ್ಯಕ್ಟ್ ಜಾರಿ ಮಾಡೋದ್ರ ಮುಖಾಂತರ ಕಾರ್ಮಿಕರ ಇಡೀ ಜೀವನವನ್ನು ಬರ್ಬಾದ್ ಮಾಡಲಿಕ್ಕೆ ಮತ್ತು ಅವರ ಹಕ್ಕುಗಳನ್ನು ಕಿತ್ತುಕೊಳ್ಳಲಿಕ್ಕೆ, ಅವರ ಜೀವನ ಮಟ್ಟ ಕೆಳಗಿಳಿಸಲಿಕ್ಕೆ ಇವತ್ತು ಈ ಒಂದು ಏನೆಲ್ಲ ಒಂದು ಆ ಕಾನೂನುಗಳನ್ನು ಮಾಲೀಕರ ಪರವಾಗಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಮತ್ತು 44 ಕಾರ್ಮಿಕ ಸಂಹಿತೆಗಳನ್ನು ಕೇವಲ 4 ಕೋಡ್ಗಳನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಇವತ್ತು BJP ಸರ್ಕಾರದ ಈ ಒಂದು ಮೋದಿ ಸರ್ಕಾರ ಬಂದ ಮೇಲೆ ಏನಾಗಿದೆ ನಿಮ್ಗೆ ಗೊತ್ತಾಗಿದೆ. ನಾನು ಈಗ ಹೇಳಲಿಕ್ಕೆ ಇಷ್ಟಪಡಲ್ಲ. ಮೋದಿ ಸರ್ಕಾರ ಬಂದ ಮೇಲೆ ನಾನು ಆಮೇಲೆ ಮಾತಾಡ್ತೇನೆ ಅದ್ರ ಬಗ್ಗೆ. ಇವತ್ತು ನಾವು ಕೇಳ್ತಾ ಇದ್ವಿ, ಇಷ್ಟೊಂದು ಬೆಲೆ ಏರಿಕೆ ಆಗಿದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇಷ್ಟೊಂದಾಗಿದೆ. ಆದರೆ ಕನಿಷ್ಠ ಕೂಲಿಯಲ್ಲಿ ಹೆಚ್ಚಾಗಿದೆ, ಕನಿಷ್ಠ ಕೂಲಿನೇ ಹೆಚ್ಚಾಗಿಲ್ಲ. ಮೊನ್ನೆ ಬೆಲೆ ಸೂಚ್ಯಂಕದ ಆಧಾರದಲ್ಲಿ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು 20,580 ಡಿಕ್ಲೇರ್ ಮಾಡಿದ್ದಾರೆ. ಒಂದು ದಿವಸಕ್ಕೆ 750 ರೂಪಾಯಿ ಕನಿಷ್ಠ ಕೂಲಿಯನ್ನು ಅವರು ಡಿಕ್ಲೇರ್ ಮಾಡಿದ್ದಾರೆ. ಇದು ಯಾತಕ್ಕೂ ಸಾಕಾಗಲ್ಲ. ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಸುಮಾರು 26,000ಕ್ಕಿಂತಲೂ ಅತಿ ಹೆಚ್ಚು ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಹಕ್ಕೊತ್ತಾಯನ್ನು ಮಂಡಿಸ್ತಾ ಇದ್ದೀವಿ. ಅದು ಸಂಘಟಿತ ಕಾರ್ಮಿಕರಿಗೆ ಮಾತ್ರ, ಅಸಂಘಟಿತ ಕಾರ್ಮಿಕರಿಗೆ ಅದು ಅನ್ವಯ ಆಗ್ತಾ ಇಲ್ಲ. ಎಲ್ಲ ಕಾರಣಗಳಿಂದ ನಾವು ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಕಾರ್ಮಿಕರ ಬದುಕನ್ನು ಹಸನುಗೊಳಿಸಲಿಕ್ಕೆ, ಕಾರ್ಮಿಕರ ಬದುಕಿಗೆ ಆರ್ಥಿಕ ನೆರವನ್ನು, ಅವರಿಗೆ ಬದುಕಿಗೆ ಆಸರಿಯಾಗಿ ನಿಲ್ಲುವಂಥ ಆರ್ಥಿಕ ನೀತಿಗಳನ್ನು ಜಾರಿ ಮಾಡೋದ್ರ ಮುಖಾಂತರ ಇವತ್ತಿನ ತಿದ್ದುಪಡಿಗಳನ್ನು ಮಾಡಿದ್ದೀರಿ. ಕಾರ್ಮಿಕರ ವಿರೋಧಿಯಾಗಿ ಅವೆಲ್ಲವುಗಳನ್ನು ಹಿಂಪಡಲಿಕ್ಕೆ ನಾವು ಒತ್ತಾಯ ಮಾಡ್ತಿದ್ದೀವಿ. ಈ ವೇದಿಕೆಯನ್ನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಕೋರಿ, ನಮಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಅಹವಾಲುಗಳನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸಲಿಕ್ಕೆ ಇವತ್ತು ಪತ್ರಕರ್ತ ಮಿತ್ರರು ಕೂಡ ಬಂದಿದ್ದಾರೆ. ಅವರು ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.